ಮೋಸ್ಟ್ಲಿ ಈಗ ಬಂದು 15-16 ದಿನ ಆಯ್ತಾನೆ. ಮೋಸ್ಟ್ಲಿ ಇಲ್ಲೇ ಟೆಂಟ್ ಹಾಕ್ದಂಗಿದೆ, ಹೋಗ್ತಾ ಇಲ್ಲ ಇದು ಆನೆ. ಅವರು ಓಡಿಸ್ತಾ ಇದಾರೆ, ಪಟಾಕಿ ಹೊಡಿತಾರೆ, ಆದ್ರೂ ಹೋಗ್ತಾ ಇಲ್ಲ. ಅದು ಕೂಗುದು, ಇಲ್ಲೇ ಸ್ನಾನ ಮಾಡುದು, ನದಿ ಹೆಂಗು ಪಕ್ಕ ಉಂಟು, ನೀವೇ ನೋಡಿದ್ರಲ್ಲ, ಅಲ್ಲೇ ಸ್ನಾನ ಮಾಡುದು, ರಾತ್ರಿ ಬಂದು ಗದ್ದೆ ತಿನ್ನೋದು, ಮತ್ತೆ ಅಡಿಕೆ ಮರ ಪುಡಿ ಮಾಡೋದು, ಅಷ್ಟೇ ಕೆಲಸ ಅದರದ್ದು. ನೂರಾರು ವರ್ಷಗಳ ಇತಿಹಾಸ ಇರುವ ಕುದುರೆಮುಖ ಶಿರ್ಲು ಭಾಗದ ಮಲೆಕುಡಿಯರು ಭತ್ತ ಬೇಸಾಯ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ಸುಮಾರು 40 ಕುಟುಂಬ ಇವೆ. ಇಲ್ಲಿಯವರೆಗೂ ಇಲ್ಲದ ಆನೆಗಳ ಉಪಟಳ ಈ ವರ್ಷ ಇವರ ಗದ್ದೆಗಳನ್ನು ನಾಶ ಮಾಡುತ್ತಿವೆ. ಕೆರೆಕಟ್ಟೆ ಪ್ರದೇಶಗಳಲ್ಲಿ ಇಬ್ಬರನ್ನು ಬಲಿ ಪಡೆದ ಆನೆಯನ್ನು ಬೇರೆಡೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಆದರೆ ಮತ್ತೆ ಶಿರ್ಲು ಭಾಗದಲ್ಲಿ ಆನೆ ಹಾವಳಿ ಕಂಡುಬಂದಿದೆ. ಶೃಂಗೇರಿ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇರುವ ಈ ಊರು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಆದ ಮೇಲೆ ಇಲ್ಲಿಯ ಜನರ ಹಿತಾಸಕ್ತಿಗಳನ್ನು ಅಧಿಕಾರಕ್ಕೆ ಬಂದ ಎಲ್ಲಾ ಪಕ್ಷಗಳ ಸರ್ಕಾರಗಳು ಗಾಳಿಗೆ ತೂರಿವೆ. ಪ್ರಾಣಿಗಳ ಹಾವಳಿಯಿಂದ ಜನರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕೊರತೆ ಎದುರಿಸುತ್ತಿದೆ. ಶಿರ್ಲು ಪ್ರದೇಶದಲ್ಲಿ ಆನೆ ಭತ್ತದ ಗದ್ದೆಯನ್ನು ಹಾನಿ ಮಾಡಿದ ನೈಜ ಮಾಹಿತಿ ಇಲ್ಲಿದೆ. ಕುಡಿಯಕ್ಕೆ ನೀರು ಬರ್ತಿಲ್ಲ. ಹೌದದೇ ಅವ್ರಿಗೆ ಪಾಪ ಅಲ್ಲಿ ಕೊಟ್ಟು ನೋಡಿ, ಇದೆಲ್ಲ ತಿಂದಾಕಿದೆ ನೋಡಿ. ಹೀಗೆ ಇದು ಎಲ್ಲ ಒಡಿ ಮಾಡಿದ್ದು ಆನೆನೇ ಅಲ್ವಾ? ಅದು ತಿನ್ನೋದಿಲ್ಲ ನೋಡಿ, ಲಡ್ಡಿ ಹಾಕಿದೆ ನೋಡಿ, ಇಲ್ಲಿ ಬಂದು ಹಾಕಿದೆ. ಹಾಂ, ಇವತ್ತಿದಲ್ಲ ನೋಡಿ, ಇವತ್ತಿದೆ ಹೆಜ್ಜೆ ಎಷ್ಟು ದೊಡ್ಡದು ನೋಡಿ. ಹೀಗಾದರೆ ತುಂಬ ಕಷ್ಟ ಮಾರ್ರೆ, ಎಲ್ಲ ಇದಾಗಿದೆ ನೋಡಿ, ಎಲ್ಲ ಹೋಗಿದೆ. ಹಾಂ, ಇದು 2 ಎಕರೆ ಕೂಡ ಇದಾಗಿದೆ, ಎಲ್ಲ ಜಾಸ್ತಿನೇ ಇರ್ಬೋದಲ್ಲ. ಇದು ಇಲ್ಲಿಗೆ ಬರ್ತಾ ಇರೋದು ಒಂದೇ ಆನೆನಾ 2? ಒಂದೇ ಆನೆ ಬರೋದಾ? ಹಾಂ, ಡೈಲಿ ಅದಕ್ಕೆ ಅಭ್ಯಾಸ ಆಗಿ ಹೋಗಿದೆ ಅಂತಲ್ವಾ? ಹಾಂ ನೋಡಿ. ನೋಡಿ, ಇದೆಲ್ಲ ಫುಲ್ ಇದೇ ತರ ಇತ್ತ ಆಗದ್ದೆ. ಆ ತರ ಮಾಡಿ ಇಟ್ಟಿದ್ದಾರೆ ನೋಡಿ. ಹೌದು, ಅದೇ ಈ ತರ ಇರೋ ಗದ್ದೆನ ಆ ತರ ಮಾಡಿ ಇಟ್ಟಿದ್ದಾರೆ, ಪೂರ್ತಿ ಖಾಲಿ ಮಾಡಿ ತಿಂದು. ಇದಕ್ಕೆ ನೀರು ಈಗ ಬಿಡೋದು ಎಷ್ಟು ದಿನ ಆಯ್ತು? ನೀರ್ ಬಿಡದೇನೆ ಸಾಧಾರಣ ಒಂದು 15-20 ದಿನ ಆಯ್ತಾನೆ ಬಂತೇನೆ. ಹೌದಾ? ಇಲ್ಲಾಂದ್ರೆ ನೀರಿಗೆಲ್ಲ ಹೋಗಿ ಅಲ್ಲಿ ಎಲ್ಲ ಇದ್ ಮಾಡ್ತಾ ಇದ್ರು. ಹೌದದೇ. ಅಂದ್ರೆ ಈಗ ಅವ್ರಿಗೆ ಹೆದರಿಗೆ ಭಯದಿಂದ ನೀರ್ ಕಟ್ಲಿಕ್ಕೂ ಹೋಗಕ್ಕಾಗ್ತಿಲ್ಲ, ಈಗ ಕುಡಿಯಕ್ಕೂ ನೀರಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಕೇಳಿದ್ದೆ, ಕುಡಿಯಕ್ಕಾದ್ರೂ ನೀರ್ ವ್ಯವಸ್ಥೆ ಮಾಡ್ಕೊಳ್ಳಿ, ಹೆಂಗ್ಸ್ರಲ್ವಾ? ನೋಡಿ, ಎಲ್ಲ ಗದ್ದೆ ಹಾಳಾಗಿದೆ ನೋಡ್ಬೋದು. ಇಲ್ಲಿ ಹೋಗ್ಬೋದಲ್ಲ, ಗದ್ದೆಗೆ ಹೋಗ್ಬೋದಲ್ಲ. ನೋಡಿ, ಇದು ಸಾಧಾರಣ ನೋಡಿ, ಎಲ್ಲ ಗದ್ದೆಗಳು ಹಾಳಾಗಿದೆ. ಈ ರೀತಿ ಮರಕ್ಕೆ ಉಜ್ಜಿದಂತ ಅಲ್ವಾ? ಹೌದೌದು, ಅಲ್ಲಿ ಆ ಕಡೆ ಹೊಳೆ ಉಂಟಲ್ಲ, ಒಳ್ಳೆ ಸ್ನಾನ ಎಲ್ಲ ಮಾಡಿಕೊಂಡು ಈ ಕಡೆ ಬರ್ತದೆ ನೋಡಿ. 15 ಅಡಿಕೆ ಮರ ದುಡಿದೆ ಅಲ್ಲಿ ಆ ಕಡೆನಾ? ನಿನ್ನೆನಾ? ಅದೆಲ್ಲ ಹೋಗಿದೆ. ಈಗ ಟೋಟಲ್ ಎವರೇಜ್ ಎಷ್ಟು ಎಕರೆ ಇವರಿಗೆ ತೋಟ? ಟೋಟಲ್ ಎವರೇಜ್ ಇವರಿಗೆ ಸಾಧಾರಣ ಹಕ್ಕುಪತ್ರದಲ್ಲಿ ಒಂದು 5.5 ಅಂದಾಜಿದೆ. 5.5 ಅಂದಾಜಿದೆ. ಇದೊಂದು 3 ಚಿಲ್ಲರೆ ಗದ್ದೆ ಮಾಡಿದ್ದಾರೆ. ಹೌದಲ್ಲ? ತೋಟದೆಲ್ಲ ಸೇರಿ ಒಂದು 2 ಅಂದಾಜು ಇರ್ಬೋದೇ. ಹಂಗಂದ್ರೆ ತೋಟದಲ್ಲಿ ಅವ್ರದ್ದು ಒಂದು 20-25 ಅಡಿಕೆ ಸುತ್ತಿ ಆ ಕಡೆ ಅದನ್ನು ಪುಡಿ ಮಾಡಿದ್ದಾರೆ. ಮತ್ತೆ ಈ ಗದ್ದೆ ಬಿಟ್ಟು ಹೋಗ್ತಾ ಇಲ್ಲ. ಅದು ಇದು ಖಾಲಿ ಮಾಡ್ಬೇಕು, ಆಮೇಲೆ ಹೋಗೋದು. ಹೋಗ್ಬೇಕು. ಮತ್ತೆ ಪಕ್ಕದಲ್ಲಿ ಮತ್ತೊಂದು ಫ್ಲಾಟ್ ಉಂಟು ಎಲ್ಲ, ಅದಕ್ಕೆ ಹೋಗ್ಬೋದು. ಅದು ನಾಳೆನಾ ಅಥವಾ ನಾಳೆ ಹೋಗ್ಬೋದು. ಇದು ಈಗ ನೋಡಿದ್ರಲ್ಲ ನೀವು, ಖಾಲಿ ಆಯ್ತಾ ಬಂತು ಸಾಧಾರಣ. ಹೌದೌದು, ಇದು 5 ಗಂಟೆ ಆಗುವಾಗ ಆರಂಭ. ಹೌದದೇ. ಇದು ನೋಡಿ ಮಿತ್ರರೇ, ಇದು ಆನೆ ಬಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿಗೆ ಬಂದು ಉಜ್ಜಿದಂಥ ದೃಶ್ಯಗಳನ್ನು ಇಲ್ಲಿ ಕಾಣ್ಬೋದು. ಬೆನ್ನನ್ನು ಈ ಮರಕ್ಕೆ ಉಜ್ಜಿದಂಥ ದೃಶ್ಯಗಳನ್ನು ಇಲ್ಲಿ ಕಾಣ್ಬೋದು ಮಿತ್ರರೇ. ಇಲ್ಲಿ ಎಲ್ಲ ರೀತಿಯ ಎಲ್ಲ ಗದ್ದೆಗಳು ಹಾಳಾಗಿ ಹೋಗಿದೆ ನೋಡ್ಬೋದು ಮಿತ್ರರೇ. ಇಲ್ಲಿ ಬರ್ತಾ ಇದ್ದಾರೆ. ಅವ್ರದ್ದು ಪ್ರತಿ ಉತ್ತರ ಬಿಟ್ರೆ ಬೇರೆ ಉತ್ತರ ಇಲ್ಲ ಯಾವುದಕ್ಕೂ. ಹೌದದೇ. ಆತರ ಅವ್ರದ್ದು, ಅದಕ್ಕೋಸ್ಕರ ನಾವು ಪ್ರತಿಭಟನೆ ಎಲ್ಲ ಇಟ್ಕೊಂಡಿದ್ದೀವಿ. ಹೌದೌದೇ. ಅಲ್ಲ, ರಿಯಾಲಿಟಿ ನಾವು ನೋಡಬೇಕು. ಯಾವುದಾದ್ರೂ ಒಂದು ವಿಚಾರ
ನನ್ನ ದೃಷ್ಟಿಯಲ್ಲಿ ನೋಡಿ ಪ್ರತಿಭಟನೆ ಆಯಿತು, ಜನಗಳಿಗೆ ಅಲ್ಲಿ ಆಯಿತು ಹಾನಿ ಆಯಿತು, ಇಲ್ಲಿ ಆಯಿತು ಹಾನಿ ಆಯಿತು. ರಿಯಾಲಿಟಿ ನಾವು ನೋಡಿದಾಗ ಗೊತ್ತಾಗ್ತದೆ. ಇದು ಎಲ್ಲ ಗದ್ದೆಗಳು ಈಗ ನೀರಿಲ್ಲದೆ 15 ದಿನದಲ್ಲಿ ಎಲ್ಲ ಗದ್ದೆಗಳು ಒಣಗಿ ಇರುವುದನ್ನು ನೀವು ನೋಡ್ಬೋದು ಮಿತ್ರರೇ. ನೋಡಿ ನೀರೇ ಇಲ್ಲ ಇದರಲ್ಲಿ, ನೀರು ಇಲ್ಲ. ಮತ್ತೆ ಇದು ಇದೆಲ್ಲ ಉಂಟಲ್ಲ, ಹೌದು ಅದೇ, ಮೇಲ್ಗಡೆ ತೆನೆ ಎಲ್ಲ ತೆಗ್ದು ಬಿಟ್ಟಿದೆ. ಅದು ಹೌದು ತೆನೆ ಎಲ್ಲ ತೆಗೆದು ಬಿಟ್ಟಿದೆ, ಎಲ್ಲ ತೆಗ್ದು ತಿನ್ಬಿಟ್ಟಿದೆ. ಹೌದು ಅದೇ, ತಿನ್ನಕ್ಕೆ ಇನ್ನೇನಿಲ್ಲ, ಇನ್ ಹುಲ್ ತಿನ್ಬೇಕಷ್ಟೇ. ಹೌದು ಅದೇ. ಮತ್ತೆ ಅದೇನ್ ಸ್ವೀಟ್ ಅಂಶ ಬರುತ್ತೋ ಅದನ್ನೆಲ್ಲ ಅದನ್ನು ಇದು ಮಾಡಿ ತಿಂದ ಖಾಲಿ ಮಾಡಿದೆ ಅದು. ಹೌದು ಅದೇ. ನೋಡಿ ಇದಕ್ಕೆ ನೋಡಿ ಎಷ್ಟು ಲಕ್ಷ ಪರಿಹಾರ ಕೊಡ್ಬೋದು ನೀವು ನಿರೀಕ್ಷೆ ಮಾಡ್ತೀರಿ ಸುಧಾರಣೆ? ಅವರು ಸಾಧಾರಣ ಒಂದು 47,000 ಅಂತ ಹೇಳಿದ್ದಾರೆ ಇಡೀ ತೋಟಕ್ಕೆ, ಇಡೀ ಗದ್ದೆ ತಿಂದಿದ್ದಕ್ಕೆ. ನಮ್ಮ ಬೇಡಿಕೆ ಇತ್ತು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ, ಮಾಡ್ತೀನಿ ಅಂತ ಹೇಳಿದಾರೆ. ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಏನಾದ್ರು ಕ್ವಿಂಟಲ್ಗೆ ಏನ್ ರೇಟ್ ಉಂಟಾ ಭತ್ತದ್ದು ಅದ್ರದ್ದು ವ್ಯಾಲ್ಯೂಯೇಷನ್ ಕೊಡ್ತೀನಿ ಅಂತ ಹೇಳಿದಾರೆ. ಹೌದಲ್ಲ, ಅದು ನಮ್ಗೆ ಆ ವ್ಯಾಲ್ಯೂಯೇಷನ್ ಸಾಕಾಗಲ್ಲ. ಇವರು ಟ್ಯಾಕ್ಟ್ರಿ ತರಿಸಿ ಹೂಟಿ ಮಾಡಿಸಿ ನಾಟಿ ನಡ್ಸತಿಗೂ ಅಷ್ಟೇನೆ ಅವರು ಜನಗಳನ್ನೆಲ್ಲ ಆಳ್ಬಿಟ್ಟು ಸಂಬಳ ಕೊಟ್ಟೆಲ್ಲ ಕೆಲಸ ಮಾಡಿಸಿದ್ದಾರೆ. ಅದ್ರದ್ದೆಲ್ಲ ಖರ್ಚು ಲೆಕ್ಕ ಆಗ್ಬೇಕು. ಅವ್ರು ವರ್ಷದ್ದು ಊಟದ್ದು ಇದು ಹೋಗುತ್ತಲ್ಲ, ಅದನ್ನೆಲ್ಲ ಯೋಚನೆ ಮಾಡ್ಕೊಬೇಕಲ್ಲ. ಆ ಲೆಕ್ಕದಲ್ಲಿ ನಮ್ಮ ಮನಸ್ಸಿಗೆ ಒಂದು 1.5-2 ಲಕ್ಷ ಖಾಲಿ ಗದ್ದೆಗೆ ಪರಿಹಾರ ಆಗ್ಬೇಕಂತ ನಾವು ಯೋಚನೆ ಮಾಡ್ತೀವಿ. ಹೌದದೇ. ಇದು ಈ ಸಲ ಪ್ರಥಮವಾಗಿ ನಾವು ಕಾಣುವಂಥ ಆನೆಗಳ ಹಾವಳಿ ಇಲ್ಲಿ ಈ ಭಾಗದಲ್ಲಿ ಇಷ್ಟರವರೆಗೆ ಇಲ್ಲಿ ಇರ್ಲಿಲ್ಲ ಅಲ್ಲ ಸಾಧಾರಣ ಮಟ್ಟಿಗೆ? ಇಲ್ಲ ಸಾಧಾರಣ ಮಟ್ಟಿಗೆ ಇರ್ಲಿಲ್ಲ. ಬರ್ತಾ ಇದ್ವು ಆನೆಗಳು, ಬಂದು ಹೋಗ್ತಾ ಇದ್ವು. ಇದು ಮೋಸ್ಟ್ಲಿ ಈಗ ಬಂದು 15-16 ದಿನ ಆಯ್ತಾನೆ. ಮೋಸ್ಟ್ಲಿ ಟೆಂಟ್ ಹಾಕ್ದಂಗಿದೆ, ಹೋಗ್ತಾ ಇಲ್ಲ ಇದು ಆನೆ. ಅವರು ಓಡಿಸ್ತಾ ಇದಾರೆ, ಪಟೇಕ್ ಹೊಡಿತಾರೆ, ಆದ್ರೂ ಹೋಗ್ತಾ ಇಲ್ಲ. ಅದು ಕೂಗುದು, ಇಲ್ಲೇ ಸ್ನಾನ ಮಾಡುದು. ನದಿ ಹೆಂಗು ಪಕ್ಕ ಉಂಟು, ನೀವೇ ನೋಡಿದ್ರಲ್ಲ, ಅಲ್ಲೇ ಸ್ನಾನ ಮಾಡುದು, ರಾತ್ರಿ ಬಂದು ಗದ್ದೆ ತಿನ್ನೋದು, ಮತ್ತೆ ಅಡಿಕೆ ಮರ ಪುಡಿ ಮಾಡೋದು, ಅಷ್ಟೇ ಕೆಲಸ ಅದ್ರದ್ದು. ಇನ್ನು ನಮ್ಗೆ ಅಡಿಕೆ ಮರ ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನೋಡುವ, ಬೇಕಾದ್ರೆ ಅಲ್ಲಿ ಬೇಕಾದ್ರೆ. ಹೌದಾ? ಬೇಡ ಅಲ್ಲೇ ಇದ್ರೆ ಮತ್ತೆ ಕಷ್ಟ ಆಗಿತ್ತು, ರಿಸ್ಕ್ ತಗೊಳ್ಳೋದು ಬೇಡ. ನೋಡಿ ಮಿತ್ರರೇ, ಅಡಿಕೆ ಮರ ಕೂಡ ಇಲ್ಲಿ ಹಾನಿಯಾಗಿದೆ. ತುಂಬ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತೇಳಿ ನಾವು ಅದನ್ನು ವಿಡಿಯೋ ಮಾಡ್ತಾ ಇಲ್ಲ. ಈ ಮನೆಯಲ್ಲಿ ನಾನು ಈಗ ತೋರಿಸುವಂತಹ ಈ ಮನೆಯಲ್ಲಿ ಹೆಂಗಸರು ಮಾತ್ರ ಇರುವಂಥದ್ದು, ಗಂಡಸರು ಈ ಮನೆಯಲ್ಲಿ ಇರುವುದಿಲ್ಲ. ನೋಡಿ ಇಲ್ಲೇ ಬಂದು ಇಲ್ಲಿ ಹಾಕಿಕೊಂಡು ಹೋಗಿದೆ ನೋಡಿ. ಹೌದಲ್ಲ, ಇದರಲ್ಲೆಲ್ಲ ಈಗ ನೋಡಿ ಇದೊಂದು ಅದೊಂದು ಗದ್ದೆ ಬಾಕಿ ಇರ್ಬೋದೇನೋ, ಸ್ವಲ್ಪ ಈ ಕಡೆ ಸ್ವಲ್ಪ ಇರುವಂತದ್ದು. ಹೌದು ಅದೇ. ನಾಳೆ ನಾಡಿದ್ದು ಇದನ್ನು ಕ್ಲಿಯರ್ ಮಾಡಿ ಬೇರೆ ಗದ್ದೆಗೆ ಹೋಗ್ತದೆ ಅಷ್ಟೇ. ಅಮ್ಮ ನಿಮ್ದೇ ಅಲ್ಲ ಗದ್ದೆ ಅಲ್ಲ? ನಿಮ್ದೇ ಗದ್ದೆ ಅಲ್ಲ. ಇಷ್ಟುವರೆಗೆ ಬಂದಿಲ್ಲ ಈಗ, ಈ ಸಲ ಎಲ್ಲ ಗದ್ದೆಗಳು ಹೋಗಿದೆ ಅಲ್ಲ? ಹೌದಲ್ಲ. ನಿಮ್ಗೆ ಅರಣ್ಯ ಇಲಾಖೆಯವರು ಬಂದಿದ್ರ ಈ ಕಡೆ? ಬಂದಿದ್ರಲ್ಲ? ಬಂದಿದ್ದಾರ? ಇರ್ಲಿಲ್ವಲ್ಲ? ಅಮ್ಮ ನಿಮ್ಗೆ ಇದು ಇಷ್ಟು ಗದ್ದೆ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿರ್ಬೋದು ಸಾಧಾರಣ? ಗೊತ್ತಿಲ್ಲವಲ್ಲ? ನಿಮ್ಮ ಮನೆಯದ್ದು ಖರ್ಚು ವೆಚ್ಚ ಎಷ್ಟೊಂದು ಅಷ್ಟು ನಿಮ್ಗೆ ಆದಾಯ ಬರ್ತದೇನು? ಎಷ್ಟು ಎಕರೆ ಗದ್ದೆ ಉಂಟು ಇದರಲ್ಲಿ? 4 ಎಕರೆ ಗದ್ದೆ ಉಂಟಲ್ಲ? ಹೌದಾ? ಆ ಕಡೆ ನಟ್ಟಿಲ್ಲಲ್ಲ? ಹೌದದೇ. ಮನೆಯಲ್ಲಿ ಹೆಂಗಸರೇ ಇರೋದಲ್ಲ, ಇದೇ ಆದಾಯದ ಮೂಲ ನಿಮಗೆ ಗದ್ದೆ ಮಾತ್ರ, ಬೇರೆ ಏನಿಲ್ಲಲ್ಲ? ಸ್ವಲ್ಪ ಇರೋದಾ? ತೋಟ ಕೂಡ ಉಡಿ ಮಾಡಿದಲ್ವಾ? ಹೌದು. ಅಂದರೆ ನಾವು ಪರಿಹಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂತೇಳಿ ನೀವು ಅರಣ್ಯ ಇಲಾಖೆ ಮನವಿ ಮಾಡಿದ್ದೀರಮ್ಮ? ಮನವಿ ಮಾಡಿದ್ರೆ ಏನಾದ್ರು ಲೆಟರ್ ಏನು ಕೊಟ್ಟಿದ್ದೀರಾ? ಕೊಡ್ಲಿಲ್ಲಲ್ಲ? ಹೌದಾ? ಹೋಗ್ಬೇಕಲ್ಲ ಕೊಡಕ್ಕೆ, ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಸಮೀಕ್ಷೆ ಮಾಡಿದ್ದಾರೆ ಅವರು, ಅರಣ್ಯ ಇಲಾಖೆ ಸ್ವಲ್ಪ ಮಾಡಿದ್ದಾರೆ. ಅಂದ್ರೆ ಅದು ಇನ್ನು ಪೂರ್ತಿ ಎಲ್ಲ ತಿನ್ಕೊಂಡು ಹೋದ್ರೆ ನಮ್ಮ ಮನಸ್ಸಿಗೆ ಜಾಸ್ತಿ ಮಾಡ್ಬೇಕಂತ ನಾವ್ ಹೇಳೋದು. ಈಗ 47-50 ಎಷ್ಟು ಮಾಡಿದಾರೆ ಅವರು. ಅಂದ್ರೆ ಇನ್ನು ಪೂರ್ತಿ ಸ್ವಲ್ಪ ಗದ್ದೆ ಎಲ್ಲ ಬಾಕಿ ಉಳಿದಿದೆಯಲ್ಲ, ಅದೆಲ್ಲ ತಿಂದಾದ್ಮೇಲೆ ಮಾಡ್ತಾರೋ ಅಥವಾ ಅದು ಇನ್ನು ತಿನ್ಲಿಕ್ಕೆ ಏನಿಲ್ಲ ಅದರಲ್ಲಿ. ಹೌದೌದು. ಮತ್ತೆ ಕೆಲವರಿಗೆ ನೋಡ್ಬೋದು ಈ ಗದ್ದೆ ಕಾಣ್ತಾ ಉಂಟಲ್ಲ, ಗದ್ದೆ ಮುಖ್ಯ ಅಲ್ಲ. ಇದು ಏನ್ ಗೊತ್ತಾ, ಅದನ್ನು ಭತ್ತವನ್ನೇ ಇದು ತೆಗ್ದು ತಿಂತದೆ. ಭತ್ತ ಮಾತ್ರ ತಿನ್ನೋದು, ಅದು ಸ್ವಲ್ಪ ಕಡಿಮೆ ಮತ್ತೆ ತಿಂತದೆ ಅಷ್ಟೇ. ನಿರೀಕ್ಷೆ ಒಂದು 2-3 ಲಕ್ಷ ಅಂದಾಜು. ಗದ್ದೆದು ಮಾತ್ರ ನಾವು ತೋಟದ್ದು ಕೇಳ್ತೇವೆ, ಸಪರೇಟ್ ಕೊಡ್ಬೇಕಂತಾನೆ ಕೇಳ್ತೇವೆ. ಯಾಕಂತ ಹೇಳಿದ್ರೆ ಅಷ್ಟು ಖರ್ಚು ಬರುತ್ತೆ. ಹೌದೌದು. ಮತ್ತೆ ಇಡೀ ವರ್ಷಕ್ಕೆ ಆದಾಯ ಆಗ್ಬೇಕಲ್ಲ? ಹೌದೌದು. ಗದ್ದೆಗೆ ಖರ್ಚು ಕಡಿಮೆ ಆದ್ರು ಇಡೀ ವರ್ಷಕ್ಕೆ ಬರುವಂತ ಆದಾಯ ಇದೇ ಅವರಿಗೆ ಲೈಫ್ ಅಲ್ಲ, ಬೇರೆ ಕೆಲಸಕ್ಕೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದದೇ. ಈ ಮನೆಗೆ ನೀರು
ಕಾಡಿಂದ ಬರಬೇಕು. ಅದಕ್ಕಾಗಿ ಅರಣ್ಯ ಇಲಾಖೆಯವರು ಇವತ್ತು ಈ ಮನೆಗೆ ಬಂದು ನೀರಿನ ವ್ಯವಸ್ಥೆಯನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕೆ ಇವರು ಅಲ್ಲಿ ಕಾಡು ಬದಿಗೆ ಹೋಗಿದ್ದಾರೆ. ಅಂದರೆ ನೀರು ಪೈಪ್ ಮುಖಾಂತರ ಬರೋದರಿಂದ ಈ ಮನೆಗೆ ಅವರಿಗೆ ಆನೆಗಳು ಬಂದು ಅದನ್ನು ಪೈಪೆಲ್ಲ ಉಡಿ ಮಾಡಿರುವ ಕಾರಣದಿಂದ ಈ ಮನೆಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ಇಲ್ಲ. ಇದೇ ಮನೆಯವರ ಗದ್ದೆ ಅಲ್ಲಿ ಉಡಿ ಮಾಡಿರುವಂಥದ್ದು ಇದೇ ಮನೆಯವರ ಗದ್ದೆ. ಅರಣ್ಯ ಇಲಾಖೆಯವರು ಈ ಮನೆಗೆ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ಅವರು ಕಾಡಿನ ಬದಿಗೆ ಹೋಗಿ ಪೈಪನ್ನು ರಿಪೇರಿ ಮಾಡಿ ಈ ಮನೆಗೆ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಎಲ್ಲ ಒಣಗೋಗಿದೆ. ಇದೇ ಕುಡಿಯುವಂಥ ನೀರು. ಹೌದು, ಪಾಪ ಇವರ ಮನೆ ನೋಡ್ಬೋದು ನೋಡಿ ಯಾವ ರೀತಿ ಇದೆ ನೋಡಿ. ಇದು ಕೊಟ್ಟಿಗೆ, ದನದ ಕೊಟ್ಟಿಗೆ ನೋಡಿ. ಇಲ್ಲಿ ಟರ್ಪಲೆಲ್ಲ ಹಾಕ್ಕೊಂಡು ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಇದೇ ಗದ್ದೆಯನ್ನು ನಂಬಿಕೊಂಡಿರುವಂಥ ಕುಟುಂಬ ಇದು.